ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ನಡುವಣ ಕದನ ಕೋಲಾಹಲ ಉಲ್ಬಣಗೊಳ್ತಾ ಇದೆ. ಕರ್ನಾಟಕದ ಈ ಇಬ್ಬರು ದಲಿತ ನಾಯಕರ ನಡುವಣ ರಾಜಕೀಯ ಜಗಳ ಏನಾದರೂ ಇರಲಿ, ಸರ್ಕಾರದ ದಕ್ಷ ಅಧಿಕಾರಿಗಳನ್ನು ಈ ಜಗಳದ ಮಧ್ಯೆ ಎಳೆದು ತರೋದು ಯಾರಿಗೂ ಶೋಭೆ ತರೋ ಸಂಗತಿ ಅಲ್ಲ. ಅದರಲ್ಲೂ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮಹಿಳಾ ಅಧಿಕಾರಿಯ ನೈತಿಕ ಸ್ಥೈರ್ಯವನ್ನು ಕುಂದಿಸುವಂತಹ ಕೆಲಸ ಅದು ಯಾರೇ ಮಾಡಿದರೂ ಕೂಡ ಅಕ್ಷಮ್ಯ. ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋರು ಎನ್ ರವಿಕುಮಾರ್, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು. ತೀರಾ ಹಿಂದುಳಿದ ವರ್ಗಕ್ಕೆ ಸೇರಿದ ರವಿಕುಮಾರ್ ಪಕ್ಷದಲ್ಲಿ ಇತ್ತೀಚೆಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲೂ ಚೆನ್ನಾಗಿ ಮಾತಾಡ್ತಾರೆ. ಸರ್ಕಾರದ ಹಲವು ಹಗರಣಗಳನ್ನು ಕೂಡ ಈ ಹಿಂದೆ ಬಯಲಿಗೆ ತಂದಿದ್ದಾರೆ. ರಾಜಕೀಯದಲ್ಲಿ ಹಲವು ವರ್ಷಗಳ ಅನುಭವ ಇರುವಂತಹ ರವಿಕುಮಾರ್ ಇಲ್ಲಿ ಆಡಿರುವಂತಹ ಮಾತುಗಳನ್ನು ಸ್ವಲ್ಪ ಗಮನಿಸಿ. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಿಂತು ರವಿಕುಮಾರ್ ಈ ಮಾತುಗಳನ್ನು ಆಡಿದ್ದಾರೆ. ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಕರ್ನಾಟಕದ ಅತ್ಯಂತ ದಕ್ಷ IAS ಅಧಿಕಾರಿಗಳಲ್ಲಿ ಒಬ್ಬರು. ಅವರ ಸಾಧನೆಗಳ ಪಟ್ಟಿಯನ್ನು ಆಮೇಲೆ ಹೇಳ್ತೀನಿ. ಮೊದಲು ಇಲ್ಲಿ ರವಿಕುಮಾರ್ ಆಡಿರುವಂತಹ ಮಾತುಗಳೇನು ಎನ್ನುವುದನ್ನು ಸ್ವಲ್ಪ ಗಮನಿಸೋಣ. DC ಕಚೇರಿ ಮುಂದೆ ನಿಂತುಕೊಂಡು ಈ DC ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. DC ಆಗಿಯೂ ಕೂಡ ಈ DCನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನಮ್ಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ನಂಗೆ ಕಾಣುತ್ತೆ. DC ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು, ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದ್ರಿ, ನನಗೆ ಗೌರವ ಇದೆ. ಇಲ್ಲಿಯ ಜಿಲ್ಲಾಧಿಕಾರಿ ಏನು ಪಾಕಿಸ್ತಾನದಿಂದ ಬಂದಿದ್ದಾರಾ ಅಥವಾ ಇಲ್ಲಿಯೇ IAS ಆಫೀಸರ್ ಆಗಿದ್ದಾರಾ ಅನ್ನೋದು ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ ರವಿಕುಮಾರ್. ಅಲ್ಲಿ ಸೇರಿದ್ದ ಬಿಜೆಪಿ ಕಾರ್ಯಕರ್ತರು ಜೋರಾಗಿ ಚಪ್ಪಾಳೆ ಹೊಡಿತಾರೆ. ತಕ್ಷಣ ರವಿಕುಮಾರ್ ಹೇಳ್ತಾರೆ, ಬಹುಶಃ ನಿಮ್ಮ ಚಪ್ಪಾಳೆ ಎಲ್ಲ ನೋಡಿದ್ರೆ ಅವರು ಪಾಕಿಸ್ತಾನದಿಂದಲೇ ಬಂದಿರೋ ಹಾಗೆ ಕಾಣಿಸ್ತದೆ. ಬಿಜೆಪಿಯ ಬಹಳಷ್ಟು ನಾಯಕರಿಗೆ ನಿದ್ದೆ ಕಣ್ಣಲು ಪಾಕಿಸ್ತಾನದ್ದೇ ಕನವರಿಕೆ. ಯಾವುದಾದ್ರೊಂದು ಮುಸ್ಲಿಂ ಹೆಸರು ಕಾಣಿಸಿದ್ರೂ ಸಾಕು, ಅವರು ಪಾಕಿಸ್ತಾನ ಪಾಕಿಸ್ತಾನ ಅಂತ ಜಪ ಶುರು ಮಾಡ್ತಾರೆ. ಇದೊಂಥರ ಮಾನಸಿಕ ರೋಗ. ಇಲ್ಲಿ ಸಂಘ ಪರಿವಾರದ ಯಾರೋ ಒಬ್ಬ ದಾರಿ ಹೋಕ ಇಂಥದ್ದನ್ನೆಲ್ಲ ಮಾತನಾಡಿದ್ರೆ ನಾವು ನಿರ್ಲಕ್ಷ್ಯ ಮಾಡಬಹುದಿತ್ತು. ಆದರೆ ರವಿಕುಮಾರ್ ಕೇವಲ ವಿಧಾನ ಪರಿಷತ್ ಸದಸ್ಯರಲ್ಲ, ಪರಿಷತ್ನಲ್ಲಿ ವಿರೋಧ ಪಕ್ಷ ಬಿಜೆಪಿಯ ಚೀಫ್ ವಿಪ್ ಕೂಡ ಹೌದು. ಸಂಸದೀಯ ಪ್ರಕ್ರಿಯೆಯಲ್ಲಿ ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ರವಿಕುಮಾರ್ ಒಬ್ಬ ಪುಡಾರಿಯ ತರಹ ಮಹಿಳಾ IAS ಅಧಿಕಾರಿಯನ್ನು ನಿಂದಿಸಿ ಅಗ್ಗದ ರಾಜಕೀಯ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಹೇಳೋಣ? ಮಿಸ್ಟರ್ ರವಿಕುಮಾರ್, ನಿಮಗೆ ಫೌಜಿಯಾ ತರನ್ನುಂ ಎಲ್ಲಿಯವರು ಅನ್ನೋದು ಗೊತ್ತಿಲ್ಲದಿದ್ರೆ ಅಲ್ಲೇ ಕಲಬುರಗಿನಲ್ಲಿ ನಿಮ್ಮ ಪಕ್ಷದ ಹಿರಿಯ ನಾಯಕರನ್ನು ಕೇಳಬಹುದಿತ್ತು. ಸಿಳ್ಳೆ ಹೊಡೆಯೋರು, ಚಪ್ಪಾಳೆ ತಟ್ಟೋರು ಎದುರಿಗೆ ಇದ್ದಾರೆಂದು ನೀವು ಶತ್ರು ದೇಶದ ಹೆಸರನ್ನು ಎಳೆತಂದು ದಕ್ಷ IAS ಅಧಿಕಾರಿಯೊಬ್ಬರಿಗೆ ಅವಹೇಳನ ಮಾಡಿದ್ದೀರಿ. ಮಹಿಳೆಯೊಬ್ಬರನ್ನು ನಿಂದಿಸಿ ಕೀಳು ಅಭಿರುಚಿಯಿಂದ ಮಾತನಾಡೋದು ನಿಮ್ಮ ವ್ಯಕ್ತಿತ್ವವನ್ನೇ ನೀವೇ ಕೀಳು ಮಟ್ಟಕ್ಕೆ ಇಳಿಸಿದ ಹಾಗೆ ಕಾಣಿಸ್ತದೆ. ಫೌಜಿಯಾ ತರನ್ನುಂ ಯಾರೆಂದು ನಿಮಗೆ ನಿಜಕ್ಕೂ ಗೊತ್ತಿಲ್ಲ ಅಂತಂದ್ರೆ ಕೇಳಿಸ್ಕೊಳ್ಳಿ, ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಫೌಜಿಯಾ ತರನ್ನುಂ ನಮ್ಮ ಕರ್ನಾಟಕ ಕೇಡರ್ IAS ಅಧಿಕಾರಿ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡಿದವರು. ಅದಕ್ಕೆಂದೇ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕೇಳಿಸ್ಕೊಳ್ಳಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ ಜನವರಿನಲ್ಲಿ ಬೆಸ್ಟ್ ಇಲೆಕ್ಟೋರಲ್ ಪ್ರಾಕ್ಟೀಸಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ನಿಮಗೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಹೆಸರು ಗೊತ್ತಾ? ಅಲ್ಲ, ಈ ಪ್ರಶ್ನೆ ಕೇಳಬೇಕಾಗುತ್ತೆ. ಯಾಕಂದ್ರೆ DC ಯಾವ ದೇಶದವರು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿರುವಾಗ ಇನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಹೇಗೆ ಗೊತ್ತಿರುತ್ತೋ? ಅದೊಂದು ದೀರ್ಘ ಇತಿಹಾಸವುಳ್ಳಂತಹ ಪ್ರತಿಷ್ಠಿತ ಪತ್ರಿಕೆ. ಈ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಎಕ್ಸಲೆನ್ಸ್ ಇನ್ ಗವರ್ನೆನ್ಸ್ ಪ್ರಶಸ್ತಿಗೆ ಇದೇ ಫೌಜಿಯಾ ಅವರನ್ನು ಆಯ್ಕೆ ಮಾಡುತ್ತೆ. ನಿಮ್ಮದೇ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಸಚಿವ ಅಶ್ವಿನ್ ವೈಷ್ಣವ್ ಆ ಪ್ರಶಸ್ತಿಯನ್ನು ಫೌಜಿಯಾ ತರನ್ನುಂ ಅವರಿಗೆ ಪ್ರದಾನ ಮಾಡ್ತಾರೆ. ಆ ಕೇಂದ್ರ ಸಚಿವರಿಗೆ ಒಂದು ಫೋನ್ ಮಾಡಿದ್ರು ಸಾಕಿತ್ತು ಕಣ್ರಿ, ಅವರೇ ನಿಮಗೆ ಫೌಜಿಯಾ ತರನ್ನುಂ ಯಾರು ಅಂತ ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ರು. DC ಕಚೇರಿ ಮುಂದೆ ಕೂತು ಸಿಳ್ಳೆ ಮತ್ತು ಚಪ್ಪಾಳೆ ಹೊಡೆಯರನ್ನ ನೀವು ಕೇಳಬೇಕಾಗಿ ಬರ್ತಿರ್ಲಿಲ್ಲ. ಫೌಜಿಯಾ ಅವರು ಮ್ಯಾನೇಜ್ಮೆಂಟ್ ಡಿಗ್ರಿ ಮಾಡಿದ್ದು ಫೈನಾನ್ಸ್ ವಿಷಯದಲ್ಲಿ. 2008ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ 3 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಿದರು. 2009ರಲ್ಲಿ ಪ್ರತಿಷ್ಠಿತ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಕಂಪನಿನಲ್ಲಿ ಬಿಸ್ನೆಸ್ ಅನಾಲಿಸ್ಟ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. 2010ರಲ್ಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವರು UPSC ಪರೀಕ್ಷೆಗೆ ತಯಾರಿ ನಡೆಸಿದರು. 2 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಅಧ್ಯಯನವನ್ನು ಮಾಡಿದರು.
2012ರಲ್ಲಿ UPSC ಪರೀಕ್ಷೆಯನ್ನು ಪಾಸಾದರು, 307ನೇ ರ್ಯಾಂಕ್ ಪಡೆದು IRS ಅಧಿಕಾರಿಯಾದರು. ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದರು. ಬಹಳ ಪರಿಶ್ರಮ ಪಟ್ಟು ಜೀವನದಲ್ಲಿ ಮೇಲೆ ಬಂದವರು ಕಣ್ರಿ ಈ ಫೈಜಿಯಾ ಮೇಡಮ್. 3 ತಿಂಗಳು ರಜೆ ಹಾಕಿ IAS ಪರೀಕ್ಷೆಗೆ ಕುಳಿತರು. 2014ರಲ್ಲಿ ಆಲ್ ಇಂಡಿಯಾ ಮಟ್ಟದಲ್ಲಿ IASನ ಆಲ್ ಇಂಡಿಯಾ ಮಟ್ಟದಲ್ಲಿ 31ನೇ ರ್ಯಾಂಕ್ ಪಡೆದು IAS ಪಾಸ್ ಆದರು. ಈಗ ಕಲಬುರಗಿಯ DC ಆಗಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು DC ಆದ ಬಳಿಕ ರೈತರ ಸಲುವಾಗಿ ಮಾಡಿದಂಥ ಒಂದು ಕೆಲಸದ ಬಗ್ಗೆ ಹೇಳ್ತೀನಿ ಕೇಳಿ. ಕಲಬುರಗಿಯ ಜೋಳ ಮತ್ತು ಸಜ್ಜೆ ರೊಟ್ಟಿಗಳ ಮಾರ್ಕೆಟಿಂಗ್ಗೆ ವಿಶಿಷ್ಟವಾದಂತಹ ಪ್ರಯತ್ನವನ್ನು ಅವರು ನಡೆಸಿದರು. ಈ ಪ್ರಯತ್ನದ ಬಗ್ಗೆಯೂ ಕೂಡ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಲೇಖನಗಳು ಬಂದವು. ಕಲಬುರಗಿಯದ್ದೇ ಆದಂತಹ ಒಂದು ಪ್ರತ್ಯೇಕ ಬ್ರ್ಯಾಂಡನ್ನು ಅವರು ಸೃಷ್ಟಿ ಮಾಡಿದರು. ಬಿಡಿ, ಆ ಯಶಸ್ಸಿನ ಕಥೆಯನ್ನು ಇನ್ನೊಮ್ಮೆ ಹೇಳ್ತೀನಿ. ಮಿಸ್ಟರ್ ರವಿಕುಮಾರ್ ಕೇಳಿಸ್ಕೊಳ್ಳಿ. ಜನ ಚಪ್ಪಾಳೆ ಸಿಳ್ಳೆ ಹೊಡಿತಾರೆ ಎಂದಾಕ್ಷಣ ಯಾರೂ ಪಾಕಿಸ್ತಾನದವರಾಗಲ್ಲ. ಅದೇ ರೀತಿ ಭಾರತದ ಯಾವ ಜಿಲ್ಲೆಯಲ್ಲೂ ಪಾಕಿಸ್ತಾನದವರನ್ನು DC ಮಾಡಲ್ಲ ಕಣ್ರಿ. ಹೆಣ್ಮಗಳನ್ನು ಸಾಸ್ಸಾರದಿಂದ ಬಾಯಿಗೆ ಬಂದಂತೆಲ್ಲ ಚಾರಿತ್ರ್ಯ ಹಣ್ಣದ ಮಾತಾಡ್ತಿರಲ್ಲ, ನೀವು ಸ್ವಲ್ಪವಾದರೂ ಡಿಸೆನ್ಸಿ ಅನ್ನೋದು ಇದೆಯಾ? ಅವರೇನೋ ನಿಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ, IAS ಅಧಿಕಾರಿಗಳ ಸಂಘವು ದೂರು ಕೊಟ್ಟಿದೆ, FIR ಆಗಿದೆ, ಅದನ್ನು ಕೋರ್ಟ್ ನೋಡ್ಕೊಳ್ಳುತ್ತೆ ಬಿಡಿ. ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವ ನೀವು ಕಷ್ಟಪಟ್ಟು ದುಡಿದು ಉನ್ನತ ಅಧಿಕಾರಿ ಆಗಿರುವಂತಹ ಮಹಿಳೆ ಒಬ್ಬರನ್ನ ಅವರು ಕೇವಲ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವಮಾನ ಮಾಡ್ತೀರಲ್ವಾ? ಹೆಣ್ಮಕ್ಳ ಬಗ್ಗೆ ನಿಮಗೆ ಇರೋ ಗೌರವ ಇದೇನಾ? ಅಲ್ರಿ, ನಿಮ್ಮ ಪಕ್ಷದವರಿಗೆ ಇದೇನು ಪಾಕಿಸ್ತಾನದ ರೋಗ ಬೆಳೆದಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಶದ ಹೆಮ್ಮೆಯ ಮಿಲಿಟರಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಮೊನ್ನೆಯಷ್ಟೇ ಬಗ್ಗು ಬಡಿತು. ಹಿಂದೂ ಮುಸ್ಲಿಂ ಅನ್ನದೇ ಇಡೀ ದೇಶಕ್ಕೆ ದೇಶವೇ ಆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಒಂದಾಗಿ ನಿಂತಿತ್ತು. ನಾವೆಲ್ಲ ಭಾರತೀಯರು ಎನ್ನುವುದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ವಿ. ಪಾಕಿಸ್ತಾನ ಭಯೋತ್ಪಾದಕರಿಗೆ ನೀಡುವ ಕುಮ್ಮಕ್ಕನ್ನು ವಿಶ್ವದ ಮುಂದೆ ಜಗಜ್ಜಾಹೀರು ಮಾಡಿದ್ವಿ. ಇಡೀ ದೇಶಕ್ಕೆ ಈ ವಿಷಯವನ್ನು ಪ್ರತಿದಿನ ತಿಳಿಸೋದಕ್ಕೆ ಭಾರತೀಯ ಸೇನೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಸಿ ಅನ್ನುವಂಥ ಒಬ್ಬ ಹೆಣ್ಣು ಮಗಳನ್ನು ಆಯ್ಕೆ ಮಾಡಿತು. ಅವರು ನಮ್ಮ ಕರ್ನಾಟಕದ ಸೊಸೆ ಬೇರೆ. ನಮ್ಮ ಮಿಲಿಟರಿ ಅವರನ್ನೇ ಮಾಧ್ಯಮಗಳ ಮುಂದೆ ಕುಳಿಸಿ ಪ್ರತಿದಿನದ ಕಾರ್ಯಾಚರಣೆಯ ವಿವರಗಳನ್ನು ಜಗತ್ತಿಗೆ ತಿಳಿ ಹೇಳಿತು. ಇದರಲ್ಲೂ ಮಧ್ಯಪ್ರದೇಶದ BJP ಸಚಿವ ವಿಜಯ್ ಶಾ ಎಂಬಾತ ಕೊಳಕು ರಾಜಕೀಯ ಆಟ ಆಡಿದರು. ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನು ಪಾಕಿಸ್ತಾನದ ಭಯೋತ್ಪಾದಕರ ಸೋದರಿ ಅಂತ ಹೇಳಿ ಭಾಷಣ ಮಾಡಿದರು. ಇಡೀ ದೇಶಕ್ಕೆ ದೇಶವೇ ಅವರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ ಬಳಿಕ ವಿಜಯ್ ಶಾ 2 ಬಾರಿ ಮಾಧ್ಯಮಗಳ ಮುಂದೆ ಬಂದು ಕೈ ಜೋಡಿಸಿ ಕ್ಷಮಾಪಣೆ ಕೇಳಿದರು. ನಂದು ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರು. ಈಗ ಇಲ್ಲಿ ನೋಡಿದರೆ ನೀವು ಅಂಥದ್ದೇ ಕೊಳಕು ರಾಜಕೀಯ ಮಾಡಲು ಹೊರಟಿದ್ದೀರಿ. ಒಬ್ಬ ಜಿಲ್ಲಾಧಿಕಾರಿ ಮುಸ್ಲಿಂ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವರನ್ನು ಪಾಕಿಸ್ತಾನಕ್ಕೆ ಗಂಟು ಹಾಕ್ತಾ ಇದ್ದೀರಲ್ಲ, ಅವರ ಸಾಧನೆಗಳ ಕುರಿತು ಕಿರುಬೆರಳಿನಷ್ಟು ಪರಿಚಯವೂ ನಿಮಗಿಲ್ಲ. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೋಬೇಕಂಡ್ರಿ. ಆ ಕನಿಷ್ಠ ಜ್ಞಾನವೂ ನಿಮಗಿಲ್ವೇ? ಸಾರಿ ಫಾರ್ ಯು ಮಿಸ್ಟರ್ ರವಿಕುಮಾರ್. FIR ಆದ ಬಳಿಕ ಕ್ಷಮೆ ಕೇಳ್ತೀರಿ. ಅದು ಹೇಗೆ ಕೇಳ್ತೀರಿ? ಅದೊಂದು ಭಾವನಾತ್ಮಕ ಪ್ರಕೋಪ ಆಗಿತ್ತು ಅಂತ ಹೇಳ್ತೀರಿ. ನೀವು ಕ್ಷಮೆ ಕೇಳಬೇಕಾಗಿದ್ದು ಮಾಧ್ಯಮದ ಮೂಲಕ ಅಲ್ಲ. ನಿಜಕ್ಕೂ ನಿಮಗೆ ನೀವು ಮಾಡಿದ್ದು ತಪ್ಪು ಅಂತ ಪ್ರಾಮಾಣಿಕವಾಗಿ ಅನ್ನಿಸಿದ್ದಿದ್ರೆ ನೇರವಾಗಿ ಹೋಗಿ ಆ DC ಫೌಜಿಯಾರ್ ಅವರನ್ನು ಭೇಟಿಯಾಗಬೇಕಾಗಿತ್ತು. ಅವರ ಮುಂದೆ ನಿಂತು ಕೈ ಮುಗಿದು ಕೇಳಬೇಕಿತ್ತು. ತಪ್ಪಾಯಿತು ಮೇಡಮ್, ಏನೋ ರಾಜಕೀಯ ಭಾಷಣದ ಮಧ್ಯೆ ಆವೇಶದಲ್ಲಿ ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಬೇಕಾಗಿತ್ತು. ಅಷ್ಟು ನೈತಿಕ ಧೈರ್ಯ ಇದೆಯಾ ನಿಮಗೆ? ನಿಮ್ಮ ಕ್ಷಮೆ ಕೂಡ ಹೃದಯದ ಆಳದಿಂದ ಬಂದದ್ದಲ್ಲ, ಕೇಸ್ ಆಗುತ್ತೆ ಎನ್ನುವ ಭಯದಿಂದ ಬಂದದ್ದು ಎನ್ನುವುದನ್ನೇ ಇದು ತೋರಿಸುತ್ತೆ. ನನಗೆ ಫೌಜಿಯಾ ತರನ್ನಂ ಅವರ ನೇರ ಪರಿಚಯ ಇಲ್ಲ. ಅವರ ಕೆಲಸ ಕಾರ್ಯಗಳ ಬಗ್ಗೆ, ಒಳ್ಳೆಯ ಆಡಳಿತದ ಬಗ್ಗೆ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀನಿ ಅಷ್ಟೇ. ಅವರ ಪರವಾಗಿ ಈ ಮಾತುಗಳನ್ನು ಆಡಿ ನನಗೆ ಆಗಬೇಕಾದ್ದು ಏನೂ ಇಲ್ಲ. ಆದರೆ ನಿಮ್ಮಂತಹ ಇನ್ನಷ್ಟು ಬೆಳಿಬೇಕಾದ ಒಬ್ಬ ಹಿಂದುಳಿದ ವರ್ಗದ ನಾಯಕ, ವಿಧಾನ ಪರಿಷತ್ತಿನಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೀಗೆ ಅಡ್ಡಾದಿಡ್ಡಿ ಮಾತನಾಡಿ, ಅಸಹ್ಯವಾಗಿ ಮಾತನಾಡಿ ನಿಮ್ಮ ವ್ಯಕ್ತಿತ್ವವನ್ನೇ ಕೀಳಾಗಿಸಿಕೊಳ್ತಾ ಇದ್ದೀರಲ್ಲ, ಅದನ್ನು ನೋಡಿ ಬೇಜಾರಾಗಿ ಇಷ್ಟು ಮಾತುಗಳನ್ನು ಹೇಳಬೇಕಾಯಿತು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ತ್ರಿವರ್ಣ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಇಲ್ಲಿ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.